ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬರ್ತಾ ಇರುವಂತ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಎಸ್ಐಟಿ ಆ ಭಾಗವಾಗಿ ತನಿಖೆಯಲ್ಲಿ ಮುಂದುವರಿತಾ ಇದೆ. ಆದರೆ ರಾಜಕೀಯವಾಗಿಯೂ ಕೂಡ ಇದು ಸಾಕಷ್ಟು ರೀತಿಯಲ್ಲಿ ಹಿನ್ನಡೆ ತರುತ್ತಾ? ಎಸ್, ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿಯಲ್ಲಿ ಒಡಕುಂಟಾಗುತ್ತಾ? ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಧಕ್ಕೆ ತರುತ್ತಾ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ? ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ಆರೋಪದ ಪ್ರಕರಣಗಳಿರೋದ್ರಿಂದ ಬಿಜೆಪಿ ನಾಯಕರು ವಿಚಲಿತರಾಗಿದ್ದಾರಂತೆ. ಪ್ರಜ್ವಲ್ ಕೇಸಿನಿಂದ ಭಾರಿ ಮುಜುಗರ ಉಂಟಾಗ್ತಾ ಇದೆ. ಒಲ್ಲದ ಮನಸ್ಸಿನಿಂದಲೇ ಮೈತ್ರಿಯನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರಾ ಎನ್ನುವ ಪ್ರಶ್ನೆ. ಅನವಶ್ಯಕ ಸಮಸ್ಯೆಯ ಹಿನ್ನೆಲೆ ಮೈತ್ರಿ ಬಗ್ಗೆ ಕೆಲ ನಾಯಕರು ಅಪಸ್ವರವನ್ನು ಎತ್ತಾ ಇದ್ದಾರೆ. ಮೈತ್ರಿ ನಿರ್ಧಾರ ಮರುಪರಿಶೀಲನೆ ಮಾಡಬೇಕಾ ಅಂತ ಹೇಳಿ ಕೆಲವರು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ JDS BJP ಮೈತ್ರಿಕೂಟದ ಭವಿಷ್ಯ ಏನು ಎನ್ನುವ ಚರ್ಚೆ ಈಗ ಜೋರಾಗ್ತಾ ಇದೆ. ಚುನಾವಣೆ ಪೂರ್ವದಲ್ಲಿ ಬಿಜೆಪಿಯ ಜೊತೆ ಅಂದರೆ NDA ಮೈತ್ರಿಕೂಟದ ಭಾಗವಾಗಿರುವಂಥ JDS ಚುನಾವಣೆಯನ್ನು ಕೂಡ ಯಶಸ್ವಿಯಾಗಿ ಮುಗಿಸಿದೆ. ರಾಜ್ಯದಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲಿ 25 ಸೀಟುಗಳಲ್ಲಿ BJP, 3 ಸೀಟುಗಳಲ್ಲಿ 3 ಕ್ಷೇತ್ರದಲ್ಲಿ JDS, ಒಟ್ಟು 28 ಕ್ಷೇತ್ರದಲ್ಲೂ ಕೂಡ ಮೈತ್ರಿಯಾಗಿ ಲೋಕಸಭೆ ಚುನಾವಣೆಯನ್ನು ಎದುರಿಸಿದ್ದಾವೆ BJP ಹಾಗೂ JDS. ಎಲ್ಲ ಕಡೆಗಳಲ್ಲೂ ಕೂಡ ಒಗ್ಗಟ್ಟಾಗಿ ಪ್ರಚಾರವನ್ನು ಮಾಡಿದ್ದಾರೆ. JDS ಪರವಾಗಿ BJP, BJP ಪರವಾಗಿ JDS. ಅನೇಕ ಕ್ಷೇತ್ರಗಳು, ಹಾಸನವೂ ಸೇರಿದಂತೆ ಮಂಡ್ಯ, ಕೋಲಾರ ಸೇರಿದಂತೆ ಅನೇಕ BJP ನಾಯಕರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಮೈತ್ರಿ ಧರ್ಮವನ್ನು ಉಭಯ ಪಕ್ಷದ ನಾಯಕರು ಕಾಪಾಡಿಕೊಂಡಿದ್ದಾರೆ. ಮೈತ್ರಿ ಸಂಧಾನ ಸೂತ್ರದಂತೆ ನಡೆದುಕೊಂಡಿದ್ದಾರೆ. ಆದರೆ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಿಂದ ಮೈತ್ರಿಕೂಟಕ್ಕೆ ಧಕ್ಕೆ ಆಗುತ್ತಾ, ಮುಜುಗರ ಆಗುತ್ತಾ? JDSನ ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಆ ಪ್ರಕರಣ ಇದೀಗ ಮೈತ್ರಿಗೆ ಒಂದು ರೀತಿಯ ಒಡಕು ಉಂಟಾಗಲಿಕ್ಕೆ ಕಾರಣವಾಗುತ್ತಾ? ಎಲ್ಲೊಂದು ಕಡೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ BJP ನಾಯಕರು ಈ ವಿಚಾರವನ್ನು ಸಮರ್ಥನೆ ಮಾಡಿಕೊಳ್ಬೇಕಲ್ಲ, ಈ ವಿಚಾರವನ್ನು ಸಮರ್ಥಿಸ್ಕೊಳ್ಬೇಕಾಗತ್ತೆ, ಉತ್ತರ ಕೊಡಬೇಕಾಗತ್ತೆ. ಅದಕ್ಕೆ ಕಾರಣ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಈ ಬಾರಿ ಲೋಕಸಭೆಗೆ ಸ್ಪರ್ಧಿಸಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಸಮರ್ಥನೆ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ BJP ನಾಯಕರಿಗಿದೆ. ಈ ನಿಟ್ಟಿನಲ್ಲಿ ಯಾವ ತೀರ್ಮಾನ ಆಗಬಹುದು ಗೊತ್ತಿಲ್ಲ. ಬಟ್ ಇದು ಊಹಾಪೋಹ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ, ಅಕ್ಯುರೇಟಾಗಿ ಹಿಂಗೆ ನಡೀತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಈ ರೀತಿಯ ಕ್ಯಾಲ್ಕುಲೇಷನ್ಗಳು, ಈ ರೀತಿಯ ಲೆಕ್ಕಾಚಾರಗಳಂತೂ ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಇದೀಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ BJPಯವರಿಗೆ ಸಮರ್ಥನೆ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ, ಈ ಅನಿವಾರ್ಯತೆಯ ಮಧ್ಯೆ ಹೊಂದಾಣಿಕೆ ಮುಂದುವರಿಯುತ್ತಾ ಅಥವಾ ಚುನಾವಣೆಯಾದ ನಂತರ, ಅಂದರೆ ನದಿ ದಾಟಿದ ಮೇಲೆ ಅಂಬಿಗನಿಗೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಎದ್ದು ನಡಿಬೇಕಾ? ಏನಾಗುತ್ತೆ ಅಂತ? ದಶರಥ್, ಪ್ರಜ್ವಲ್ ರೇವಣ್ಣನವರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ BJP ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಂತಿದೆ. ಒಂದು ಕಡೆ ಮಹಿಳೆಯರ ಗೌರವವನ್ನು ಕಾಪಾಡುವ ಜವಾಬ್ದಾರಿಯನ್ನು ನಾವು ಹೊರ್ತೇವೆ ಅನ್ನುವಂತ ಮಾತನ್ನ ಪ್ರಧಾನಿಗಳು ಸೇರಿದಂತೆ BJPಯ ಪ್ರಮುಖ ನಾಯಕರುಗಳು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಸಾರ್ವಜನಿಕವಾಗಿ ಬಹು ಚರ್ಚಿತವಾಗಿರುವ ಹಾಗೆ ಪಕ್ಷಗಳೆರಡಕ್ಕೂ ಮುಜುಗರ ತರುವಂತ ಸನ್ನಿವೇಶವನ್ನ ಈ ಪ್ರಕರಣ ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ JDS ಜೊತೆಗಿನ ಮೈತ್ರಿ ವಿಚಾರ ಏನಾಗಲಿದೆ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟಿದೆ. ಈ ಸಂಬಂಧಪಟ್ಟ ಹಾಗೆ ಹಲವು ಊಹಾಪೋಹಗಳು ಕೂಡ ಹರಿದಾಡ್ತಾ ಇದೆ. ಅದರಂತೆ ಮೈತ್ರಿ ಚುನಾವಣೆ ಬಳಿಕ ಮುರಿದು ಹೋಗಬಹುದು ಅನ್ನುವಂತ ಮಾತು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ. BJP ನಾಯಕರ ವಲಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನ ಹೆಚ್ಚಾಗ್ತಾ ಇದೆ. ನಮ್ಮದಲ್ಲದ ತಪ್ಪಿಗೆ ನಾವು ತಲೆಬಗ್ಗಿಸುವಂತಹ ಪರಿಸ್ಥಿತಿ ಸಾರ್ವಜನಿಕರ ಎದುರಿಗೆ ನಿರ್ಮಾಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇಂತಹ ಮುಜುಗರದಿಂದ ತಪ್ಪಿಸಿಕೊಳ್ಬೇಕಾಗಿದೆ. ಸೊ ಮೈತ್ರಿ ಹೆಸರಿನಲ್ಲಿ ತಪ್ಪಾಗಿರುವಂತಹ ವಿಚಾರವನ್ನ ಪ್ರಾಕ್ಟಿಕಲ್ ಪ್ರಶ್ನೆ ಎದುರಾಗತ್ತೆ. ಮೈತ್ರಿಯ ಧರ್ಮವನ್ನ ಮುರಿಬೇಕು ಅಂತ ಹೇಳಿದ್ರೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಜೂನ್ 4ರ ನಂತರದಲ್ಲಿ ಫಲಿತಾಂಶ ಬರುತ್ತೆ, ಸರ್ಕಾರ ಫಾರ್ಮೇಷನ್ ಆಗುತ್ತೆ. ಆ ನಂತರದಲ್ಲಿ ಏನಾದ್ರು ವ್ಯತ್ಯಾಸಗಳಾಗ್ಬೋದು. ಬಟ್ ಪ್ರಾಕ್ಟಿಕಲಿ ಜೂನ್ 4ರವರೆಗೆ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ವಾ ಅಂತ? ಹೌದು ದಶರಥ, ಅಂದ್ರೆ ಮುಂದೆ ಏನಾಗುತ್ತೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ನಾಯಕರ ಒಟ್ಟಾರೆ ಲೆಕ್ಕಾಚಾರಗಳು ಕೂಡ ವಿಚಲಿತವಾಗಿದೆ. ಮನಸ್ಸು ಕೂಡ ಅವ್ರದ್ದು ದಿಕ್ಕನ್ನ ಬದಲಾಯಿಸ್ತಾ ಇದೆ.
ಪ್ರತಿ ಹಂತದಲ್ಲೂ ಕೂಡ ಜೆಡಿಎಸ್ ಜೊತೆಗಿನ ಮೈತ್ರಿ ಆದಂತ ಪ್ರತಿ ಸಂದರ್ಭದಲ್ಲೂ ಕೂಡ ಬಿಜೆಪಿಗೆ ಸಕಾರಾತ್ಮಕ್ಕಿಂತ ನಕಾರಾತ್ಮಕ ಸಂದೇಶವೇ ಹೆಚ್ಚಾಗಿ ಸಿಕ್ಕಿರೋದ್ರಿಂದಾಗಿ ಈ ಬಾರಿಯೂ ಕೂಡ ಅದೇ ವಿಚಾರ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಪ್ರಜ್ವಲ್ ರವರ ವಿಚಾರ ಮುಂದಿಟ್ಟುಕೊಂಡು ಜನರ ಮುಂದೆ ಹೋಗ್ಲಿಕ್ಕೆ ಇಲ್ಲಿವರೆಗೂ ಸಾಧ್ಯವಾಗಿರಲಿಲ್ಲ. ಒಂದು ವೇಳೆ ಸ್ವತಂತ್ರ ಸನ್ನಿವೇಶ ಎದುರಾದಾಗ್ಲೂ ಅಥವಾ ನಿರೀಕ್ಷಿತ ಸ್ಥಾನಗಳನ್ನ ಪಡೆದಂತ ಸನ್ನಿವೇಶ ಮೈತ್ರಿ ಪಕ್ಷಕ್ಕೆ ಎದುರಾದಾಗ್ಲೂ ಕೂಡ ಇದೇ ನಮಗೆ ಸೆಟ್ ಬ್ಯಾಕ್ ಆಗ್ಬಹುದು ಅನ್ನುವಂತ ಆತಂಕ ಅವರಲ್ಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಸಮರ್ಥನೆ ಮಾಡೋದಾದ್ರೆ ಯಾಕೆ ಅಥವಾ ಇಲ್ಲ ಅನ್ನೋದಾದ್ರೆ ಯಾಕೆ ಅನ್ನೋದರ ಬಗ್ಗೆ ದೃಢ ನಿಲುವನ್ನ ನಾಯಕರು ಪ್ರಕಟಿಸಬೇಕು ಅನ್ನುವಂತ ಒತ್ತಾಯವನ್ನ ಹೇರ್ತಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿಯ ವರಿಷ್ಠ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತದೆ. ಎಸ್ ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.